ಸ್ನೇಹಿತರೆ ನಮಸ್ಕಾರ. ಈಗ ನಿಮ್ಮ ಮುಂದೆ ಕಾಣ್ತಾ ಇದೆಯಲ್ಲ, ಇದು ಸಿಂಗಾಪುರ್ ವೆರೈಟಿ ಅಂತ. ಕಳೆದ ಬಾರಿ ನಿಮಗೆ ಒಂದು ವಿಡಿಯೋ ಹಾಕಿದ್ದೆ, ಒಂದು ಹಣ್ಣು ಬಿಟ್ಟಿತ್ತು. ಈಗ 5 ವರ್ಷದ ಪ್ರಾಯ ಇದು. ನಾನು ಇಲ್ಲಿ ಹಾಕಿಬಿಟ್ಟು ನಮ್ಮ ಹೊಲದಲ್ಲಿ ತೋಟದಲ್ಲಿ ಹಾಕಿದ್ದು 5 ವರ್ಷ ಆಯಿತು. ಸಿಂಗಾಪುರ್ ವೆರೈಟಿ ಅಂತ ನಮಗೆ ಕೊಟ್ಟಿದ್ದರು. ನಾನು ವಿಡಿಯೋ ಹಾಕಿದ್ಮೇಲೆ ಕೆಲವರು ಹೇಳಿದ್ರು, ಇಲ್ಲ ಇದು J33 ಅಂತ ಹೇಳ್ಬಿಟ್ಟು. J33 ವೆರೈಟಿ ಎಲೆಗಳಿಗೆ, ಕೆಲವು ಎಲೆಗಳಿಗೆ ಸ್ವಲ್ಪ ಕ್ರೌನ್ ಇರುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಅಷ್ಟು ಕ್ರೌನ್ ಇಲ್ಲ, ಬಟ್ ಇದೆ. ಈ ಟಿಪ್ ಅಂತ ಹೇಳ್ತೀವಿ, ಇದು ಸ್ವಲ್ಪ ಕ್ರೌನ್ ಜಾಸ್ತಿ ಇರುತ್ತೆ J33ಗೆ. ನಮ್ಮಲ್ಲೇನು ಅಷ್ಟು ಅವ್ರು ತೋರಿಸಿದಷ್ಟು ನನಗೆ ಕಾಣ್ತಿಲ್ಲ. ಬಟ್ ಎನಿವೆ ಭಾಳ ಸ್ವೀಟ್ ವೆರೈಟಿ ಇದು. ಕಳೆದ ಬಾರಿ ನಾನು ನಿಮಗೆ ತೋರಿಸಿದ ವಿಡಿಯೋದಲ್ಲಿ ಹೇಳಿದ್ದೆ, ತುಂಬ ಸ್ವೀಟೆಸ್ಟ್ ವೆರೈಟಿ. ನಮ್ಮ ತೋಟದಲ್ಲಿರೋ ಸ್ವೀಟೆಸ್ಟ್ ವೆರೈಟಿ ಇದು. ಅಷ್ಟು ಸ್ವೀಟು ಇರುತ್ತೆ ಅಂದರೆ ಒಂದು 4-5 ತೊಳೆ ತಿಂದಮೇಲೆ ಅದು ನಾವು ತಿನ್ನಲಿಕ್ಕೆ ಆಗಲ್ಲ ಮತ್ತು ಹಣ್ಣು, ಅಷ್ಟು ಸ್ವೀಟ್ ಇರುತ್ತೆ. ಸೊ ಈ ವರ್ಷ ನಿಮಗೆ ತೋರಿಸ್ತೀನಿ. ಸುಮಾರು ಫೀಮೇಲ್ ಫ್ಲೇವರ್ಸ್ ಇದೆ. ಸುಮಾರು ಒಂದು 8-10 ಕಾಯಿಗಳು ಆಗೋ ಚಾನ್ಸಸ್ ಇದೆ. ಬಟ್ ಎಲ್ಲನೂ ಬಿಡೋದಿಲ್ಲ ನಾನು, ಏಕೆಂದರೆ ಅದು ಕ್ವಾಲಿಟಿ ಬರೋದಿಲ್ಲ, ನಿಮಗೆಲ್ಲ ಗೊತ್ತು. ಇನ್ನು ಚಿಕ್ಕ ಗಿಡ, 5 ವರ್ಷದ ಗಿಡ, ಸ್ವಲ್ಪ ತೆಗೆದು ಬಿಡ್ತೀನಿ, ಒಂದು ಅರ್ಧ ತೆಗೆದು ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈಗ ಫೆಬ್ರವರಿ ತಿಂಗಳು, ಏಪ್ರಿಲ್ ತಿಂಗಳಲ್ಲಿ ಇಷ್ಟಿದೆ. ಬಹುಶಃ ಜೂನ್ ಜುಲೈಗೆ ಇದು ಹಣ್ಣಿಗೆ ಬರುತ್ತೆ. ನೋಡಿ, ಇಲ್ಲೇ ಒಂದೇ ಗೊಂಚಲಲ್ಲಿ 4 ಕಾಯಿ ಹಾಕಿದೆ. ಸೊ 4 ಬಿಡೋದು ಬೇಡ. ಸೊ ಅದರಲ್ಲಿ 2 ತೆಗೆದು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಂದೇ ಕಡೆ 2 ದೊಡ್ಡದಿದೆ, ಬಟ್ 1 ತೆಗೆದು ಬಿಡ್ತೀನಿ. ಇದು ಅಟ್ಲೀಸ್ಟ್ ಸಾಂಬಾರು ಕಾಯಿ ಆಗುತ್ತೆ ಇದು. ಆಮೇಲೆ ಇದು ಅಷ್ಟೇ, ಇಲ್ಲಿ 2 ಇದೆ. ಇದರಲ್ಲೊಂದು ಚಿಕ್ಕದು ತೆಗೆದು ಬಿಡ್ತೀನಿ. ತಿನ್ನಿಂಗ್ ಮಾಡೋದ್ರಿಂದ ಒಂದು ಅನುಕೂಲ ಏನಂದರೆ, ಕಾಯಿಗಳು ಒಳ್ಳೆ ಸೈಜ್ ಬರುತ್ತೆ, ಕ್ವಾಲಿಟಿ ಬರುತ್ತೆ, ಇವನ್ ಟೇಸ್ಟ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಗಿಡದ ಸೈಜ್ ನೋಡಿಕೊಂಡು, ಅದರ ಏಜ್ ನೋಡಿಕೊಂಡು, ಎಷ್ಟು ಹಣ್ಣು ಬಿಡಬೇಕು ಅಂತ ನೋಡಿಕೊಂಡು ಉಳಿದವನ್ನ ತೆಗೆದುಹಾಕೋದು ಒಳ್ಳೆಯದು. ಸೊ ಇಲ್ಲಿ ನೋಡಿ, 2 ಇದೆ. ಇದರಲ್ಲಿ 1 ತೆಗೆದು ಬಿಡ್ತೀನಿ. ಆಮೇಲೆ ಇಲ್ಲಿ ಕೂಡ ಅಷ್ಟೇ, ಇದರಲ್ಲಿ 2 ಇದೆ, ಒಂದೇ ತೊಟ್ಟಿನಲ್ಲಿ. ಸೊ ಹಾಗಾಗಿ ಇದು ತೆಗೆದುಬಿಡ್ತೀನಿ. ಇದೊಂದು ಚಿಕ್ಕದಿದೆಯಲ್ಲ, ಇದು ನೋಡ್ಕೊಳ್ಳೋಣ ಮುಂದೆ. ನೆಕ್ಸ್ಟ್ ಬೇಕು ಅಂದರೆ ಇದನ್ನು ಸಾಂಬಾರಿಗೆ ತೆಕ್ಕೋಬೋದು, ಇನ್ನೊಂದು ವಾರ 2 ವಾರ ಬಿಟ್ಟು ನೋಡೋಣ ಅದು ಹೆಂಗೆ ಬರುತ್ತೆ ಅಂತ ಬಿಟ್ಟು. ಸದ್ಯಕ್ಕೆ 4-5 ಹಣ್ಣು ತೆಗೆದಿದ್ದೀನಿ. ಇನ್ನೊಂದು 6 ಕಾಯಿಗಳು ಹಾಗಿದೆ, ಹಣ್ಣಿಗೆ ಬಿಟ್ಟಿದ್ದೀನಿ. ನೋಡೋಣ ಅದರಲ್ಲಿ ಎಷ್ಟು ಇದಾಗುತ್ತೆ ಅಂತ. ಕರಡಿಗೆ ಬಾಯಿಗೆ ಸಿಗಬಾರ್ದು ಅಷ್ಟೇ. ಕರಡಿ ಬಾಯಿಗೆ ಸಿಗಲಿಲ್ಲ ಅಂದರೆ ನಮಗೆ ಸಿಗುತ್ತೆ. ಅದು ಹಣ್ಣಾದಾಗ ನಿಮಗೆ ಕಟ್ ಮಾಡಿ ಅದರ ರಿವ್ಯೂ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇದು ಸಿಂಗಾಪುರ್ ವೆರೈಟಿದು ತಿನ್ನಿಂಗ್ ಪ್ರೊಸೆಸ್. ಥ್ಯಾಂಕ್ ಯು.